ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಯು ಜಿ ಸಿ ಅವರು ಒಂದು ಡ್ರಾಫ್ಟನ್ನು ತಂದಿದ್ದಾರೆ. ಹೊಸ 2025ರ ಡ್ರಾಫ್ಟ್ ತಮಗೆಲ್ಲ ಗೊತ್ತಿದೆ. ಇದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಮೇಲ್ನೋಟಕ್ಕೆ ಅದು ಏನೂ ಅನಿಸ್ತಾ ಇಲ್ಲ, ಸುಮ್ಮನೆ ಹಾಗೆ ಈಸಿ ಅನಿಸುತ್ತೆ. ಬಟ್ ಅದನ್ನು ಭಾಳ ಡೀಪಾಗಿ ನೋಡ್ತಾ ಬಂದರೆ ಅದರಲ್ಲಿ ಭಾಳಷ್ಟು ಕನ್ಫ್ಯೂಷನ್ಗಳು ತುಂಬಿಕೊಂಡು ಬಿಟ್ಟಿದ್ದಾವೆ. ಯಾಕಂತಂದರೆ ಇವರು ಪಿ ಎಚ್ ಡಿ ಮಾಡಿದವ್ರಿಗೆ ನೆಟ್ ಸೆಟ್ ಮಾಡೋದು ಬೇಡ, ನೆಟ್ ಸೆಟ್ ಮಾಡಿದವ್ರಿಗೆ ನೀವು ಮುಂದೆ ಪಿ ಎಚ್ ಡಿ ಮಾಡಿ, ಒಂದು ಟೈಪಿಕಲಿ ಕನ್ಫ್ಯೂಷನ್ ವಿತ್ ಮಾಡರ್ನ್ ಟಚ್ಚನ್ನು ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಒಂದು ಕನ್ಫ್ಯೂಷನ್ ಏನು ಅಂತಂದರೆ ME ಮತ್ತು MTech ಮಾಡಿದಂಥ ಅಭ್ಯರ್ಥಿಗಳಿಗೆ ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಒಳ್ಳೆಯದೇ, ನಡೀತದೆ. ಬಟ್ ಈ ಅಭ್ಯರ್ಥಿಗಳಿಗೆ ಬರೋದರಿಂದ ಯಾವ ಸಬ್ಜೆಕ್ಟ್ನ ಅಭ್ಯರ್ಥಿಗಳಿಗೆ ಹೊಡೆದು ಕೊಡುತ್ತೆ, ಯಾವ ಸಬ್ಜೆಕ್ಟ್ನ ಅಭ್ಯರ್ಥಿಗಳಲ್ಲಿ ಹೆಚ್ಚು ಕಾಂಪಿಟೇಷನ್ ಬೆಳೀತಾ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತಂತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ಜನರು ಕಮೆಂಟನ್ನು ಮಾಡಿ, UGC ಕಮೆಂಟನ್ನು ಮಾಡಿ, ಇಲ್ಲಿ ನಾವು 2 ಕಮೆಂಟನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಅವು ಯಾವುವು ಅಂತೇಳಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗಿ. ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ಮಾಡಿದ್ದೆ, ನ್ಯೂ ಡ್ರಾಫ್ಟ್ಗೆ ಸಂಬಂಧಪಟ್ಟಂತೆ ಪ್ರಮುಖ 3 ಬದಲಾವಣೆಗಳ ವಿಡಿಯೋ ಮಾಡಿದ್ದೀನಿ. ನೇಮಕಾತಿ ಬಡ್ತಿ VC ಅವರ ನೇಮಕಾತಿಯಲ್ಲಿ ಇಲ್ಲೂ ಸಹಿತ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ. ಇದು ಸಹಿತ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವು ನೋಡ್ಬೋದು. ಮತ್ತು ಇನ್ನೊಂದು ವಿಡಿಯೋ ಮಾಡಿದ್ದೆ, ಸುಮಾರು 5 ಪದವೀಧರರಿಗೆ ನೆಟ್ ಸೆಟ್ನ ಅವಶ್ಯಕತೆ ಇಲ್ಲ ಅಂತೇಳಿ, ಅದು 4 ಇಯರ್ ಇಂಟಿಗ್ರೇಟೆಡ್ ಸಂಬಂಧಪಟ್ಟಂತಿದೆ. ಅದನ್ನು ಸಹಿತ ನೀವು ನೋಡ್ಬೋದು. ಆದ್ಮೇಲೆ ತಮಗೆಲ್ಲ ಗೊತ್ತಿದೆ, ಇದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅವರು ಅಕಾಡೆಮಿಕ್ ಲೆವೆಲ್ 10ಗೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಅಂತಂದರೆ ಕ್ವಾಲಿಫಿಕೇಷನ್ ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ವಿಶೇಷ ಮತ್ತು ವಿಚಿತ್ರ ಕ್ವಾಲಿಫಿಕೇಷನ್ ಅಂತಂದರೆ ME MTech, ಅಂದರೆ BE BTech ಮಾಡಿದಂಥ ಅಭ್ಯರ್ಥಿಗಳು. ಪ್ರೆಸೆಂಟ್ಲಿ BE BTech ಮಾಡಿದಂಥ, ನೀವು ಒಂದು ಕಥೆನೇ ಇದೆ, ಬೆಂಗಳೂರಲ್ಲಿ ತಿರುಗಾಡ್ತಾ ಹೋದಾಗ ಒಂದು 3 ಜನಕ್ಕೆ ನೀವೇನಾದರೂ ಟಚ್ ಮಾಡಿದ್ರೆ ಅಂದರೆ ಅಲ್ಲಿ 2 ಏನೋ BE ಮಾಡಿದವರು ಇರ್ತಾರೆ. ಅಂದರೆ ಅಷ್ಟು ಅನ್ಎಂಪ್ಲಾಯ್ಮೆಂಟು BEಯಲ್ಲಿ ಬೆಳೀತಾ ಇದೆ. ಈಗ ಖಾಲಿ ಇರುವಂಥ BE ವಿದ್ಯಾರ್ಥಿಗಳನ್ನ ME ಮಾಡಿಕೊಂಡು ನೀವು ಈ ಫೀಲ್ಡಿಗೆ ಬರ್ರಿ ಅಂತೇಳಿ UGCದವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೇನೋ, ಆ ರೀತಿಯಾಗಿ ಇಲ್ಲಿ ನಡೀತಾ ಇದೆ. ಬಟ್ ಇಲ್ಲಿ ನಮಗೆ ಕನ್ಫ್ಯೂಷನ್ ಏನು ಅಂತಂದರೆ, ಈ ME ಮತ್ತು MTech ಮಾಡಿದಂಥ ಅಭ್ಯರ್ಥಿಗಳು ನಮ್ಮ ಸೆಕ್ಷನ್ಗೆ, ಯಾಕಂದರೆ ಈ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ, ಮೆಡಿಕಲ್ ಕೌನ್ಸಿಲಿಂಗು ಅವರು ತಮ್ಮದೇ ಆದಂಥ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅವರು ತಮ್ಮದೇ ಆದ ಕ್ವಾಲಿಫಿಕೇಷನಲ್ಲಿ ಹೋಗ್ತಾರೆ. ಇಂಜಿನಿಯರಿಂಗ್ ಫೀಲ್ಡಲ್ಲಿ, ಟೆಕ್ನಾಲಜಿ ಫೀಲ್ಡಲ್ಲಿ ಅವರು ತಮ್ಮದೇ ಆದಂಥ ಕ್ವಾಲಿಫಿಕೇಷನ್ ಹೋಗ್ತಾರೆ. ಇಲ್ಲಿ ನಮ್ಮ ಜನರಲ್ ಕಾಂಪಿಟೇಷನ್ದಲ್ಲಿ ನಾವು UGC ಅವರು ತಮ್ಮದೇ ಆದಂಥ ಒಂದು ಕಾಂಪಿಟೇಷನಲ್ಲಿ ಹೋಗ್ತಾರೆ. ಅದರ ಈಗೇನಾಗಿದೆ, ಈ ಟೆಕ್ನಿಕಲ್ ಸೆಕ್ಷನ್ಸ್ದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಇವರು ಯಾವ ಪಾಠವನ್ನು ಟೀಚ್ ಮಾಡ್ತಾರೆ ಅನ್ನುವುದನ್ನು ಇಲ್ಲಿ ಸಹಿತ ಸ್ಪಷ್ಟತೆಯಾಗಿ ಕೊಟ್ಟಿಲ್ಲ. UGC ಅವರು ಇನ್ನೂ ಡೀಟೇಲಾಗಿ ಹೇಳಿಲ್ಲ ಯಾರಿಗೆ ಪಾಠ ಮಾಡ್ತಾರೆ. ಇನ್ನು ME MTech ಮಾಡಿದವರು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಿದ್ರೆ ನಮಗೆ ಬರೋಂಗಿಲ್ಲ, ಟೆಕ್ನಿಕಲ್ ಕೋರ್ಸ್ಗೆ ಟೆಕ್ನಿಕಲ್ ಸೆಕ್ಷನ್ಗೆ ಬರುತ್ತೆ, UGCಗೆ ಸಂಬಂಧಪಡಂಗೆ ಇಲ್ಲದು. ಓಕೆ, ಅವ್ರದ್ದೇ ಆದಂಥ ಬೇರೆ ಸೆಕ್ಷನ್ ಇದೆ. ಬಟ್ ಇವ್ರನ್ನೀಗ ಎಂಟ್ರಿ ಮಾಡಿಕೊಂಡು ಏನು ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೊಡೆದು ಕೊಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೈನ್ಸ್ ವಿದ್ಯಾರ್ಥಿಗಳಾಗಿದ್ದಾನೆ ಯಾವ ವಿದ್ಯಾರ್ಥಿಗಳಿಗೆ ಇದು ಹೊಡೆದು ಕೊಡುತ್ತೆ ಅನ್ನೋದು ಸಹಿತ ಇಲ್ಲಿ ಸ್ಪಷ್ಟವಾಗಿಲ್ಲ. ME MTech ಮಾಡಿದವರು ಏನು ಮ್ಯಾಥಮೆಟಿಕ್ಸ್ ಹೇಳ್ತಾರೋ, ಫಿಸಿಕ್ಸ್ ಹೇಳ್ತಾರೋ, ಅದು ಸಹಿತ ಇಲ್ಲಿ ಸ್ಪಷ್ಟತೆ ಇಲ್ಲ. ಏನು ಇವರಿಗೆ ಮತ್ತೆ ಅಪಾಯಿಂಟ್ಮೆಂಟ್ ಆದ ನಂತರ ಏನಾದ್ರು 1-2 ವರ್ಷ ಕೋರ್ಸ್ ಮಾಡಿಸ್ತಾರೋ, ಅದು ಸಹಿತ ಏನೂ ಸ್ಪಷ್ಟತೆ ಇಲ್ಲ. ಜಸ್ಟ್ ಇವರು ME MTech ಮಾಡಿದವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ನೀವು ಇಲ್ಲೇನು ಕಮೆಂಟ್ ಮಾಡಬೇಕು ಅಂತಂದರೆ, ಇಲ್ಲಿ ME MTech ಮಾಡ್ಕೊಂಬಂದಾರಂದರೆ ಇವರು ಬುದ್ಧಿವಂತರೇ ಇರ್ತಾರೆ. ಇವ್ರಿಗೆ ಯಾಕೆ ಸಿಲೆಬಸನ್ನು ಒಂದು ಫ್ರೇಮ್ ಮಾಡಬಾರ್ದು, ಇವರಿಗೆ ಆದಂಥ ಒಂದು ಸ್ಪಷ್ಟವಾದ ಸಿಲೆಬಸ್ ಕೊಟ್ಟು ಇವ್ರಿಗೆ ಯಾಕೆ ನೆಟ್ ಟು ಸೆಟ್ ಎಕ್ಸಾಮ್ ಬರಲಿಕ್ಕೆ ಕೊಡಬಾರ್ದು? ಪಾಪ ಎಂತೆಂಥ ವಿದ್ಯಾರ್ಥಿಗಳು BA BSc BCom ಮಾಡಿಕೊಂಡು ಕನ್ನಡ ಮೀಡಿಯಮ್ದಲ್ಲಿ ಓದ್ಕೊಂಡು ಎಂತೆಂಥವ್ರು 6% ಕ್ರೈಟೇರಿಯಾದಲ್ಲಿ ತ್ರಾಸಪಟ್ಟು ನಾವು ನೆಟ್ ಟು ಸೆಟ್ ಪಾಸ್ ಆಗೋ ಟೈಮಲ್ಲಿ ಇವರೆಲ್ಲ BE ಮಾಡಿದವರು ಅಂದರೆ ಭಾಳ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಇರ್ತಾರೆ, ಅವ್ರು ಹೋಗಿರ್ತಾರೆ. ಅಂಥ ಟ್ಯಾಲೆಂಟ್ ಸ್ಟೂಡೆಂಟ್ಗಳಿಗೆ ನಾವು ನೆಟ್ ಟು ಸೆಟ್ ಮಾಡದೆ ಸುಮ್ಮನೆ ಬರಪ್ಪ ಅಂತಂದ್ರೆ ಅದೇ ಹೆಂಗೆ? ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಟೀಚಿಂಗ್ ಫೀಲ್ಡ್ ಅನ್ನೋದು ಬೇಕಲ್ಲ. ಯಾಕಂದ್ರೆ ಟೀಚಿಂಗ್ ಫೀಲ್ಡ್ ಇಂಟ್ರೆಸ್ಟ್ ಇದ್ರೆ ಅವ್ರೇನು BE ಮಾಡ್ತಿರಲಿಲ್ಲ. ಈಗ ಟೀಚಿಂಗ್ ಫೀಲ್ಡ್ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಹೋಗಿರ್ತಾರೆ, ಈಗ ಅಲ್ಲಿ ಕೆಲಸ ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಬರ್ತೀರಿ. ಅವ್ರಿಗೆ ಸ್ವಲ್ಪ ಟೆಸ್ಟ್ ಮಾಡಿ ಕಡ್ಡಾಯವಾಗಿ ನೆಟ್ ಟು ಸೆಟ್ ಇವ್ರಿಗೂ ಬರೆಸಿ, ಇವರಿಗೂ ಒಂದು ಸಿಲೆಬಸ್ ಇದೆ, ಆ ಸಿಲೆಬಸನ್ನು ಸೆಟ್ ಮಾಡಿ. GK ಪೇಪರ್ 1 ಅಂತೂ ಕಾಮನ್ ಆಗಿದೆ. ಇನ್ನೊಂದು ಸಿಲೆಬಸ್ ಸೆಟ್ ಮಾಡಲಿಕ್ಕೆ ದೊಡ್ಡ ಮಾತಾ, ಒಂದು ವಾರದಲ್ಲಿ ಸಿಲೆಬಸನ್ನು ಸೆಟ್ ಮಾಡ್ಬೋದು. ಆ ಸಿಲೆಬಸ್ ಸೆಟ್ ಮಾಡಿ ಇವ್ರಿಗೂ ನೆಟ್ ಟು ಸೆಟ್ ಎಕ್ಸಾಮ್ ಬರಲಿಕ್ಕೆ ಕೊಡಿ. ಇವ್ರು ಇಂಟ್ರೆಸ್ಟ್ ಇದ್ದರೆ, ಇವ್ರಿಗೆ ಏನಾದ್ರು ಟೀಚಿಂಗ್ ಫೀಲ್ಡಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇದೆ, ಬರೀತಾರೆ ಅವ್ರು ನೆಟ್ ಟು ಸೆಟ್ಟು. ಅವ್ರು ನೆಟ್ ಟು ಸೆಟ್ ಬರ್ಕೊಂಡು ಡೈರೆಕ್ಟಾಗಿ ಏನು ಮಾಡ್ತಾರೆ, ಟೀಚಿಂಗ್ ಫೀಲ್ಡಿಗೆ ಬರ್ತಾರೆ. ಅದನ್ನು ಬಿಟ್ಟು ನೀವು ಈ ರೀತಿಯಾಗಿ ಫ್ರೀಯಾಗಿ ಕೊಟ್ಟರೆ ಅಂತಂದರೆ, ಇವಾಗ ಖಾಲಿ ಇದ್ದಾಗ ಏನು ಮಾಡ್ತಾನೆ ಸರಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ, ಅಲ್ಲಿ ಖಾಲಿ ಇದೆ, ಇಲ್ಲಿ ಖಾಲಿ ಇದೆ, ದುಡ್ಡು ಅಲ್ಲಿ ಹಾಕೋದಿದೆ, ಯಾವುದಾದ್ರೂ ಒಂದು ಏಡೆಡ್ ಕಾಲೇಜ್ ದುಡ್ಡು ಕೊಡೋದಿದೆ, ಬರೋದಿದೆ, ಈ ರೀತಿಯಾದಂಥ ಒಂದು ಪ್ರೊಸೆಸ್ ನಡೀತದೆ. ಹೀಗಾಗಿ ಇಲ್ಲಿ ಕಡ್ಡಾಯವಾಗಿ ಈ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ನೆಟ್ ಟು ಸೆಟ್ ಅನ್ನೋದು ಕಂಪಲ್ಸರಿಯಾಗಿ ಬರಲೇಬೇಕು. ಕಮೆಂಟ್ ಬಾಕ್ಸಲ್ಲಿ ನೀವು UGCದವರಿಗೆ ಇದ್ದೇ ಹೇಳಿ, BE ME MTech ಮಾಡಿದಂಥ ಯಾರು ಅಭ್ಯರ್ಥಿಗಳಿರ್ತಾರೆ ಅವರಿಗೆ ನೀವು ಕಂಪಲ್ಸರಿಯಾಗಿ ನೆಟ್ ಟು ಸೆಟ್ ಎಕ್ಸಾಮನ್ನು ಮಾಡಲೇಬೇಕು. ನೆಟ್ ಟು ಸೆಟ್ ಎಕ್ಸಾಮ್ ಮಾಡಿ ಅವರಿಗೆ ಕ್ವಾಲಿಫೈ ಆದವರಿಗೆ ನೀವು ಅರ್ಹತೆಯನ್ನು ಕೊಡಬೇಕು. ಮತ್ತು ಯಾವ ಸಬ್ಜೆಕ್ಟಿಗೆ ಅನ್ನೋದನ್ನು ಸ್ಪಷ್ಟತೆಯನ್ನು ಕೊಡಬೇಕು ಅಂತೇಳಿ ನೀವು ಕಮೆಂಟನ್ನು ಮಾಡಿ. ಓಕೆ, ಇದು ಸಹಿತ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ತಮಗೆ ಮಾಡಿದಂಥ ವಿಡಿಯೋ ಇದೆ. ಓಕೆ, ಥ್ಯಾಂಕ್ ಯು.